a small demonstration for abacus for you all. Abacus means not only a calculation. Abacus ಅಂದ್ರೆ ಒಂದು ಖಾಲಿ ಗಣಿತವಲ್ಲ, ಇದೊಂದು ಬ್ರೈನ್ ಎಕ್ಸರ್ಸೈಸ್ ಆಗಿದೆ. ಈ ಎಕ್ಸರ್ಸೈಸ್ ಮೂಲಕದಲ್ಲಿ ನಾವು ಬ್ರೈನ್ ಅನ್ನು ಡೆವಲಪ್ಮೆಂಟ್ ಮಾಡ್ತೀವಿ. Here we are using both hands. When we are using our right hand, left part of the brain is dominating. When we are using left hand, right part of the brain is dominating. We are using together, ಎರಡೂ ಕೈಗಳನ್ನು ಬಳಸೋದ್ರಿಂದ ಎರಡು ಭಾಗದ ಮೆದುಳುಗಳ ಕೆಲಸವನ್ನು ಮಾಡಬಹುದು ಅನ್ನೋಂಥದ್ದು ಈ ಅಬ್ಯಾಕಸ್ ಪ್ರಾಕ್ಟೀಸ್ ಆಗಿದೆ. ಈ ಅಬ್ಯಾಕಸನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರತಿಯೊಂದು ಮಗುನು ತಮ್ಮ ಬಲಗೈಯಲ್ಲಿ ಹೀಗೆ ಇಟ್ಕೊಬೇಕು, ಬಲಗೈಯಲ್ಲಿ ಹೀಗೆ ಇಟ್ಕೊಬೇಕು. ಈ ಮೂರು ಬೆರಳುಗಳು ಪೆನ್ನನ್ನು ಇಟ್ಕೊಂಡಿರಬೇಕು, ಈ ಎರಡು ಬೆರಳುಗಳು ಫ್ರೀ ಆಗಿರಬೇಕು. ಇನ್ನು 10 ಪ್ಲೇಸಲ್ಲಿ ಹೀಗೆ ಇಟ್ಕೊಬೇಕಾಗತ್ತೆ. ಇದನ್ನು ಸ್ವರ್ಪನ್ನಜಿ ಮೆಥಡಲ್ಲಿ ನಾವು ಮಾಡೋದ್ರಿಂದ ಈ ರೀತಿಯಲ್ಲಿ ಅಬ್ಯಾಕಸ್ಗಳನ್ನು ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ನೋಡಿ, ದೀಸ್ ಆರ್ ಪಾಯಿಂಟ್ಸ್. ಇಲ್ಲಿ ಪಾಯಿಂಟ್ಸ್ಗಳಿದೆ. ಮಿಡಲಲ್ಲಿ ಇರುವಂಥದ್ದು ಯೂನಿಟ್ ಪ್ಲೇಸ್, ಮಿಡಲಲ್ಲಿ ಇರೋದು ಯೂನಿಟ್ ಪ್ಲೇಸ್ ಆಗಿದೆ. ಈ ಯೂನಿಟ್ ಪ್ಲೇಸಲ್ಲಿ ಕೆಳಗಡೆ ಇರುವಂಥ 1, 2, 3, 4 ಈ 4 ಮಣಿಗಳು ಈಚ್ ಬೀಟ್ಸ್ ಹ್ಯಾವಿಂಗ್ ಒಂದೊಂದು ವ್ಯಾಲ್ಯೂ ಲೈಕ್ ದಿಸ್. ಆ್ಯಡ್ 1 ಲೆಸ್ 1, ಆ್ಯಡ್ 2 ಲೆಸ್ 2, ಆ್ಯಡ್ 3 ಲೆಸ್ 3, ಆ್ಯಡ್ 4 ಲೆಸ್ 4. ಮೇಲ್ಗಡೆ ಇರುವಂಥದ್ದು ಟಾಪ್ ಬೀಡ್ ವ್ಯಾಲ್ಯೂ ಇಸ್ 5, ಆ್ಯಡ್ 5 ಲೆಸ್ 5, ಆ್ಯಡ್ 6 ಲೆಸ್ 6, ಆ್ಯಡ್ 7 ಲೆಸ್ 7, ಆ್ಯಡ್ 8 ಲೆಸ್ 8, ಆ್ಯಡ್ 9 ಲೆಸ್ 9. ಇದು ಎರಡು ಬೆರಳುಗಳಿಂದನೇ ನಾವು ಆ್ಯಡ್ 1 ಅಂತ ಮಾಡಿದರೆ ಆ್ಯಡ್ ಲೆಸ್ 1 ಮಾಡಬೇಕು. ಇದನ್ನು ಕಲಿಯುವಂಥದ್ದು ವಿಧಾನದಲ್ಲಿ ನಾವೇನು ಮಾಡ್ತೀವಿ, ಡ್ರಾ ದ ಬೀಡ್ಸ್ ಅಂತ ಮಾಡ್ತೀವಿ. ಮಗು ಬೀಡ್ಸನ್ನು ಡ್ರಾ ಮಾಡಬೇಕಾಗತ್ತೆ. ಆ್ಯಡ್ 1 ಬೀಡ್ಸನ್ನು ಡ್ರಾ ಮಾಡೋದು, 2 ಮೀನ್ಸ್ 2 ಬೀಡ್ಸನ್ನು ಡ್ರಾ ಮಾಡೋದು. ಪ್ರತಿಯೊಂದು ಮಗುವಿಗೂ ಪುಸ್ತಕದಲ್ಲಿ ಇದೆ, ಅದರ ಪ್ರಕಾರದಲ್ಲಿ ಡ್ರಾ ದ ಬೀಡ್ಸನ್ನು ಮಾಡಬೇಕು. ಎರಡನೇದಾಗಿ ಪುಸ್ತಕದಲ್ಲಿ ಕೌಂಟ್ ಆ್ಯಂಡ್ ರೈಟ್ ಅಂತ ಇದೆ. ಕೌಂಟ್ ಆ್ಯಂಡ್ ರೈಟ್ ಅಂದರೆ ಅಲ್ಲಿ ಎಷ್ಟು ಮಣಿಗಳು, ಎಕ್ಸಾಂಪಲ್ ಇದಕ್ಕೆ ನಾವು ಎಷ್ಟು ಹೇಳ್ಬೋದು ಅಂದರೆ ದಿಸ್ ಈಸ್ ನಾಟ್ 2, ದಿಸ್ ಈಸ್ 6 ಅಂತ ನಾವು ಹೇಳ್ತೀವಿ. ಇದಕ್ಕೆ ಕೌಂಟ್ ಆ್ಯಂಡ್ ರೈಟ್ ಅಂತ ಹೇಳ್ತೀವಿ. ದಿಸ್ ಈಸ್ 8 ಈ ರೀತಿ ಕೌಂಟ್ ಮಾಡಿ ಮಾಡುವಂಥದ್ದು. ಈಗ ನೆಕ್ಸ್ಟ್ ಎರಡನೇದಾಗಿ ಫಸ್ಟ್ ಒಂದು ಡ್ರಾ ದ ಬೀಡ್ಸ್, ನೆಕ್ಸ್ಟ್ ಒಂದು ಕೌಂಟ್ ಆ್ಯಂಡ್ ರೈಟ್. ಮೂರನೇದಾಗಿ ಯೂಸ್ ಅಬ್ಯಾಕಸ್ ಟೂಲ್. ಎಕ್ಸಾಂಪಲ್ ಆ್ಯಡ್ 2, ಆ್ಯಡ್ 2, ಆ್ಯಡ್ 5 ಲೆಸ್ 5 ಲೆಸ್ 2 ಅಂತ ಇದೆ. ಇದನ್ನು ಯಾವ ರೀತಿ ಮಾಡೋದು? ಆ್ಯಡ್ 2, ಆ್ಯಡ್ 2, ಆ್ಯಡ್ 5 ಲೆಸ್ 5 ಲೆಸ್ 2. ಆನ್ಸರ್ ಈಸ್ 2. ಇದಕ್ಕೆ ನಾವು ಅಬ್ಯಾಕಸ್ ಟೂಲನ್ನು ಮಗು ಹಿಡ್ಕೊಂಡು ಅಬ್ಯಾಕಸ್ ಟೂಲಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಪೇರೆಂಟ್ಸ್ಗಳು ಏನು ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿದ್ದು ಮಾಡ್ತಿದ್ದೀರೋ ಗೊತ್ತಿಲ್ಲದೆ ನಾವು ಮಾಡ್ತಿದ್ದೀರೋ ಗೊತ್ತಿಲ್ಲ, ಆದರೆ ಒಂದು ಮಾಡ್ತಿದ್ದಾರೆ. ಏನು ಅಂತ ಹೇಳಿದರೆ, ಮಗುಗೆ ಉತ್ತರವನ್ನು ಪೇರೆಂಟ್ಸ್ಗಳು ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಇಲ್ಲಿ ಮಗು ಏನು ಮಾಡಬೇಕು ಅಂದರೆ ತಾನೇ ಸ್ವತಃ ಅಬ್ಯಾಕಸ್ ಟೂಲನ್ನು ಹಿಡ್ಕೊಂಡು, ತಪ್ಪಾದರೂ ಅಡ್ಡಿ ಇಲ್ಲ, ಪ್ರತಿನಿತ್ಯ 2 ಲೈನ್ ಆದರೂ ಅಟ್ಲೀಸ್ಟ್ ಬೆಳಗ್ಗೆ 2 ಲೈನು, ಮಧ್ಯಾಹ್ನ ಮೇಲೆ ಕನಿಷ್ಠ 10 ನಿಮಿಷ ಅಬ್ಯಾಕಸನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಐ ಕಮ್ ಟು ದ 10 ಪ್ಲೇಸ್. ನೋಡಿ, ಯೂನಿಟ್ ಪ್ಲೇಸಿನ ಲೆಫ್ಟ್ ಸೈಡಲ್ಲಿ ಇರೋಂಥದ್ದು 10 ಪ್ಲೇಸ್. ಆ್ಯಡ್ 10 ಲೆಸ್ 10, ಆ್ಯಡ್ 20 ಲೆಸ್ 20, ಆ್ಯಡ್ 30 ಲೆಸ್ 30, ಆ್ಯಡ್ 40 ಲೆಸ್ 40, ಆ್ಯಡ್ 50 ಲೆಸ್ 50, ಆ್ಯಡ್ 60 ಲೆಸ್ 60, ಆ್ಯಡ್ 70 ಲೆಸ್ 70, add 80 less 80, add 90 less 90. ಈ ರೀತಿಯಲ್ಲಿ ತನ್ನ ಎರಡೂ ಕೈಗಳನ್ನು ಬಳಸಿ ಮಗು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಗುವಿಗೆ ಗೊತ್ತಾಗದೇ ರೀತಿಯಲ್ಲಿ ಎರಡೂ ಮೆದುಳುಗಳ ಕೋಆರ್ಡಿನೇಷನ್ ಆಗ್ತಾ ಹೋಗ್ತದೆ. ಆವಾಗ ವೇಗ, ನಿಖರತೆ, ಏಕಾಗ್ರತೆ, ನೈಪುಣ್ಯತೆ ಮತ್ತು ಕ್ರಿಯಾಶೀಲತೆ ಮಗುವಿನಲ್ಲಿ ಡೆವಲಪ್ ಆಗುತ್ತೆ. ಇದು ನಾನು ಒಬ್ಬನೇ ಹೇಳ್ತಾ ಇರುವಂಥ ಮಾತಲ್ಲ. ಇವತ್ತು ವಿಶ್ವದಲ್ಲಿ ಅಬ್ಯಾಕಸ್ ಎಜುಕೇಷನನ್ನು ಇಂಟರ್ನ್ಯಾಷನಲ್ ಎಜುಕೇಷನ್ ಅಂತ ಕನ್ಸಿಡರೇಷನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಡಾಕ್ಟರ್ಗಳು ಮಗುವಿಗೆ ಅಬ್ಯಾಕಸನ್ನು ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ದಯವಿಟ್ಟು ಮಗುವೇ ಅಬ್ಯಾಕಸಲ್ಲಿ ಪುಸ್ತಕ ತೆಗೆದು ನೀವು ಮೊಬೈಲಿಂದ ಲೆಕ್ಕ ಮಾಡಿ ಉತ್ತರಗಳನ್ನು ಹೇಳಬೇಡಿ. ನಾನು ಗಮನಿಸಿದಾಗ ಹಲವಾರು ಪೇರೆಂಟ್ಸ್ಗಳು ಈ ರೀತಿ ಮಾಡ್ತಾ ಇದ್ದಾರೆ. ಅಥವಾ ಮನೆಯಲ್ಲಿರೋ ಸೀನಿಯರ್ ಅಕ್ಕ ಅಥವಾ ಸೀನಿಯರ್ ಅಣ್ಣ ಏನು ಮಾಡ್ತಿದ್ದಾರೆ, ಮಗುಗೆ ಆನ್ಸರನ್ನು ರೆಡಿ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಪುಸ್ತಕದಲ್ಲಿ ಉತ್ತರ ಬರೆಯೋದು ಮುಖ್ಯ ಅಲ್ಲ, ಮಗು ಅಬ್ಯಾಕಸ್ ಬಳಸುವಂಥ ವಿಧಾನವನ್ನು ಕಲಿಬೇಕು. ಈ ವಿಧಾನವೇ ನಿಜವಾದಂಥ ಮೆದುಳಿನ ವಿಕಸನ ಆಗುತ್ತೆ.